ಸಹ ನಮ್ಮ ದಲಿತ ಮಠಾಧಿಪತಿಗಳಿಗೆಲ್ಲರಿಗೂ ಜಾಗೆಯನ್ನ ಕೊಟ್ಟರು. ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಸ್ವಾಮೀಜಿಗಳಿಗೆ ಯಾರಿಗೂ ಕೂಡ ಜಾಗೆಯನ್ನ ಕೊಡ್ಲಿಲ್ಲ. ಸೊ ಇದು ಯಾಕೆ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ಅದಕ್ಕೆ ನಾವು ಏನೂ ಕೊಡ್ಲಿಲ್ಲ ಆದ್ರೂ ಕೂಡ ನಮ್ಮ ಸ್ಟ್ಯಾಂಡ್ ಒಂದೇ. ನಾವು ಯಾವತ್ತೂ ಕೂಡ ಮಾತು ತಪ್ಪುವ ಸ್ವಾಮೀಜಿಗಳಲ್ಲ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಲೇಬೇಕು ಅಂತ ಹೇಳಿಕೊಂಡು ಬರುವ 4 ದಿನದ ಒಳಗಡೆ 15 ಜನ ಮಠಾಧಿಪತಿಗಳು ಡೆಲ್ಲಿಗೆ ತೆರಳುತ್ತೀವಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಆದ ಕೆ ಸಿ ವೇಣುಗೋಪಾಲ್ ಅವರನ್ನ ಮೊನ್ನೆ ನಾನು ಫೋನಲ್ಲಿಯೂ ಕೂಡ ಮಾತಾಡಿದ್ದೀವಿ. ನಾವು ಅವರನ್ನ ಭೇಟಿಯಾಗಿ ಒತ್ತಾಯ ಮಾಡತಕ್ಕಂಥ ಕೆಲಸ ನಾವು ಮಾಡುತ್ತೀವಿ. ಯಾವ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ನಮ್ಮ ನಿಲುವು ಒಂದೇ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದಾರೆ, ಪಕ್ಷಕ್ಕೂ ದುಡಿದಿದ್ದಾರೆ. ಅದು ಅವ್ರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದ್ಸಲ ಮುಖ್ಯಮಂತ್ರಿ ಆದ್ರು, ವಿರೋಧ ಪಕ್ಷ ನಾಯಕರುಗಳಾದ್ರು, 2ನೇ ಸಲ ಈಗ 3ನೇ ವರ್ಷ ಮುಖ್ಯಮಂತ್ರಿಗಳಾದ್ರು. ಅದ್ರಲ್ಲಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡೋದು ಸೂಕ್ತ ಅಂತಕ್ಕಂಥದ್ದು ನಮ್ದೆಲ್ಲರೂ ಕೂಡ ಅಭಿಪ್ರಾಯ. ಜವಾಬ್ದಾರಿಯನ್ನು ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ವಹಿಸಬೇಕು ಅಂತಕ್ಕಂಥದ್ದು ನಾವು ಕೇಳಿಸ್ಕೊಂಡಿದ್ದೀವಿ. ಅವ್ರು ಆಯ್ತು, ನಾನು ಆ ನೇತೃತ್ವವನ್ನು ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೇ 2ನೇ ವಾರದಲ್ಲಿ ಆ ಸಮಾವೇಶ ಮಾಡಬೇಕು. ಅದೇ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯಕ್ಕೋಸ್ಕರ, ಸಮಾನತೆಗೋಸ್ಕರ ರಾಜಕೀಯ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ವ್ಯವಸ್ಥೆಯನ್ನ ಎಲ್ಲರಿಗೂ ಸಮಪಾಲು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಣ್ಣ ಸಮುದಾಯಗಳ ಗುರುತಿಸಿಕೊಂಡು ಅವರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಮುಖ್ಯಮಂತ್ರಿಗಳ ಪರವಾಗಿ ಯಾರು ನಿಲ್ತಾರೆ, ಮಾತಾಡ್ತಾರೆ, ಅವರಿಗೆ ಎಲ್ಲವನ್ನೇ ಕೊಡ್ತಾರೆ. ಇಲ್ಲಿ ನಾವು ಬಂದು ಮಾತಾಡಿದ್ರೆ ನಮ್ಮನ್ನೇ ಬೇರೆ ರೀತಿಯಲ್ಲಿ ನೋಡತಕ್ಕಂಥ ಸಿಸ್ಟಮ್ ಇಲ್ಲಿ ಕಂಡು ಬಂದಿದೆ ಹಿನ್ನೆಲೆಯಲ್ಲಿ ಎಲ್ಲವನ್ನ ಉಪಮುಖ್ಯಮಂತ್ರಿಗೆ ನಾವು ಅವ್ರ ವಿಷಯವನ್ನ ಕರೆಕ್ಟ್ ಆಗಿ ಸುಮಾರು 15 ನಿಮಿಷದ ಕಾಲ ನಮ್ಮ ಜೊತೆ ಕೂತೆಲ್ಲ ಕೇಳಿಸ್ಕೊಂಡಿದ್ದಾರೆ. ಅವರು ಬೇರೆ ರೀತಿ ಏನು ಮಾತಾಡಿಲ್ಲ. ಮುಂದೆ ನಾನು ತಮ್ಮ ಜೊತೆ ಇರ್ತೀನಿ ಅಂತ ಮಾತು. ಮತ್ತೆ ಈ ಬ್ಯಾಂಗ್ಳೂರಿಗೆ ಮಠಾಧೀಶರುಗಳು ಬಂದು ಉಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ನಾನು ಖಂಡಿತ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ರಾಜಗೋಪಾಲ್ ಅವರಿಗೂ ಮತ್ತು ಶ್ರೀಧರ್ ಅವರಿಗೂ ಆದೇಶ ಕೂಡ ಮಾಡಿದ್ದಾರೆ. ಕಾಯ್ಕೊಂಡು ಥ್ಯಾಂಕ್ ಯು ಸರ್. ಆವಾಗಲೇ ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ, ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕಾಂಗ್ರೆಸ್ ಇರಬೇಕು. ಹಾಗೆ ಕರ್ನಾಟಕದಲ್ಲಿಯೂ ಇವತ್ತು ಆಡಳಿತ ಪಕ್ಷದಲ್ಲಿ ಇದ್ದೀರಿ. ನಾಳೆಯೂ ಕೂಡ ಮಾಡಬೇಕಾದ್ರೆ ಡಿಕೆಗೆ ನ್ಯಾಯವನ್ನೇ ಒದಗಿಸಬೇಕು. ಅವತ್ತು ಒಂದೇ ನಿಲುವು, ಇವತ್ತು ಒಂದೇ ನಿಲುವು. ಥ್ರೆಟ್ ಅನ್ನಲ್ಲ, ನಾವು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಅವರು ಮಾಡ್ಲಿಲ್ಲ ನೋಡಿ. ಕೇರಳದಲ್ಲಿ ಮೊನ್ನೆ ಕೆ ಸುಧಾಕರ್ ಅಂತ ಒಬ್ಬ ದೊಡ್ಡ ಕಾಂಗ್ರೆಸ್ ಲೀಡರ್ಗೆ ಸೀಟು ಕೊಡೋದು ದೊಡ್ಡ ವಿಷಯ ಬಂತು. ಸನ್ಮಾನ್ಯ ಖರ್ಗೆ ಅವರು ಕರೆದ್ರು, ಮಾತಾಡಿದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗೆ ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ ವಿಷಯದಲ್ಲಿ ಯಾಕೆ ತಡವಾಗ್ತಾ ಇದೆ? ಆ ತಡವ ಆಗಬಾರದು. ಅವರ ಅಧಿಕಾರವನ್ನ ಕೊಡಿ ಅಂತಕ್ಕಂಥ ವಿಷಯದಲ್ಲಿ ನಾವು ಮತ್ತೂ ಕೂಡ ಒತ್ತಾಯ ಮಾಡಕ್ಕೋಸ್ಕರ ಇವತ್ತು ನಾವು ಕೋರ್ ಕಮಿಟಿಯ 4 ದಿನ ಸ್ವಾಮೀಜಿಗಳು ಬಂದು ಮತ್ತು ನಮಗೆ ಆಗಿರತಕ್ಕಂಥ ನೋವುಗಳು ಕೂಡ ನಾವು ಅವರ ಹತ್ರ ಹೇಳಿದೀವಿ. ಸಮುದಾಯಕ್ಕೆ, ನಮ್ಮ ಈಡಿಗ ಸಮುದಾಯಕ್ಕೆ ಕೊಟ್ಟ ಭರವಸೆಯೂ ಕೂಡ ಸಿಎಂ ಈಡೇರಿಸಲು ಒಂದೇ ಒಂದು ರೂಪಾಯಿ ಬಜೆಟ್ ಅಲ್ಲಿ ಈಡಿಗ ಸಮುದಾಯಕ್ಕೆ ಕೊಡ್ಲಿಲ್ಲ. ಈ ಮೈನ್ಯೂಟ್ ಸಮುದಾಯಗಳಿಗೆ ಯಾರಿಗೂ ಕೊಡ್ಲಿಲ್ಲ. ಯಾರು ಅವರ ಪರವಾಗಿ ನಿಂದಿದಿರೋ ಅವ್ರಿಗೆಲ್ಲವನ್ನೇ ಕೊಟ್ಟಿದ್ದಾರೆ, ಬೇಕಾದ ರೀತಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಡ ಸಮುದಾಯಗಳ ಮಠಗಳಿದಾವೆ. ಆ ಬಡ ಸಮುದಾಯಗಳಲ್ಲಿ ರಾಜಕಾರಣಿಗಳು ಕೂಡ ಇಲ್ಲ. ಹಾಗಂದ್ರೆ ಅವರ ಮಠಗಳು ಹೇಗೆ ಉದ್ಧಾರ ಆಗುತ್ತೆ? ಸರ್ಕಾರ ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣೆ ಹಚ್ಚುವ ಕೆಲಸ ಮುಖ್ಯಮಂತ್ರಿಗಳು ಮಾಡುತ್ತಾ ಇದ್ದಾರೆ. ಇದು ಬಜೆಟ್ ಅಲ್ಲಿ ಖಾಲಿ ಬಜೆಟ್, ಏನೂ ಉಪಯೋಗ ಇಲ್ಲ ಅಂತ ಒಂದು ಬಜೆಟ್ ತಗೊಂಡು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದ್ರಿಂದ ಅದಾಗಬಾರದು. ತಾವು ಇವತ್ತು ಎಲ್ಲಾ ಸಮುದಾಯಗಳ ನಾಯಕರಂತಂದ್ರೆ ಇವತ್ತು ವಿಶ್ವಕರ್ಮ ಸಮುದಾಯ, ಹಡಪಾದ ಸಮುದಾಯ, ಶಿವಸಿಂಬಿ ಸಮುದಾಯ, ಕುಂಬಾರ ಸಮುದಾಯ, ಇವತ್ತು ಯಾವುದಾದ್ರೂ ಒಂದು ಸಮುದಾಯದ ಒಂದು MLA ಆಯ್ಕೆ ಮಾಡಿದಿರಿ, ಒಬ್ಬ MP ಕಳಿಸಿದರೆ ಪಾರ್ಲಿಮೆಂಟ್ಗೆ. ಮೈನ್ಯೂಟ್ ಸಮುದಾಯಗಳಿಂದ ಯಾರನ್ನೇ ತಾವು ಕಳಿಸಿಲ್ಲ. ಹಾಗಂದ್ರೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಬೇಕಾಗತ್ತೆ. ಅಧಿಕಾರವೆಲ್ಲವೂ ನಮಗೆ ಬೇಕು ಅಂತ ಬಂದಾಗ ಈ ರೀತಿಯಲ್ಲಿ ಏನಾಗುತ್ತೆ, ಹೋರಾಟಗಳು, ನೋವುಗಳು, ಅಸಮಾಧಾನಗಳು ಎಲ್ಲವನ್ನೇ ಕೂಡ ಆಗುತ್ತೆ. ಅದು ಸಹಜ ಅಲ್ವಾ? ಇದೇ ನಮ್ಮ ಬೇಸರ ಇರ್ತಕ್ಕಂಥ ಈ ವಿಷಯ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರಕ್ಕೂ ಬೆಂಬಲ ಕೊಟ್ಟಿರತಕ್ಕಂಥ ಸಮುದಾಯದ ಸ್ವಾಮೀಜಿಗಳಿಗೆ ಬಜೆಟ್ ಅಲ್ಲಿ ಏನೂ ಕೊಡ್ಲಿಲ್ಲ. ಮತ್ತು 22-30 ಸ್ವಾಮಿಗಳಿಗೆ ಜಮೀನನ್ನ ಕೊಟ್ಟು ನಮ್ಗೆ ಯಾರಿಗೂ ಕೂಡ ಕೊಡ್ಲಿಲ್ಲ. ಅವಾಗ ನಾವ್ ಏನ್ ಅನ್ಕೊಳ್ಬೇಕಾಗುತ್ತೆ? ನನ್ನ ವಿಷಯದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಮಾಲಿಕೀಯ ಗುತ್ತಿಗೆದಾರ ಹತ್ರ CM ಏನ್ ಹೇಳಿದ್ದಾರೆ, ನಾನು ಸ್ವಾಮೀಜಿಯವ್ರನ್ನ ಭೇಟಿ ಆಗುದಿಲ್ಲ, ನನ್ನ ಹತ್ರ ಕರ್ಕೊಂಡೇ ಬರಬೇಡಿ. ಇದೇ ಕಾರಣ ಹೇಳಿರೋದು. ಸೊ ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ರೆ, ಈ ರೀತಿಯಲ್ಲಿ ಮಾತನಾಡಿದ್ರೆ ಅದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು
ನಾವು ಈಗಾಗಲೇ ಆ ವಿಷಯ ಕೂಡ ನಾವು ಅವ್ರ ಹತ್ರ ಹೇಳಿದ್ವಿ, ಅದು ಹೇಳಲೇಬೇಕಾಗತ್ತಲ್ಲ, ಅದಕ್ಕೋಸ್ಕರ ಹೇಳಿದ್ವಿ ಅಷ್ಟೇ, ಬೇರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಸಿಎಂ ಬದಲಾವಣೆ ಮಾಡಿ ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿಕೊಂಡಿರ್ತಕ್ಕಂಥದ್ದು ಯಾವ ಅಜೆಂಡಾ? ನೋಡ್ರಿ, ಬಸವಣ್ಣನವರು ಯಾವ ಸಮುದಾಯ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಅತಿ ಹಿಂದುಳಿದ ವರ್ಗಗಳ ನಾಯಕರುಗಳ ಆಗಬಾರ್ದೇನು? ನಾವೇ ಇರಬೇಕು, ನಾವೇ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಮುಖ್ಯಮಂತ್ರಿನ ಇಳಿಸಿ ಅಂತಕ್ಕಂಥಲ್ಲ ನಾವು ಹೇಳ್ತಾ ಇರೋದು, ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತಕ್ಕಂಥ ನಾವು ಹೇಳ್ತಾ ಇದ್ವಿ. ಅದನ್ನು ಬಿಟ್ಟು ಅವ್ರನ್ನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಇಲ್ಲಿ. ಆಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕರಂತ ಹೇಳಿ ಅದರಲ್ಲಿ ಎರಡನೇ ಪ್ರಶ್ನೆಯಲ್ಲಿ. ಆದರೆ ನಾನು ಕೇಳುವುದೇನು ಅಂದ್ರೆ, ಹಿಂದುಳಿದ ವರ್ಗದ ನಾಯಕರಂತ ಹೇಳಿಕೊಂಡು ಇವತ್ತು 2A 104 ಜಾತಿ ಇದ್ದೇವೆ, ಉಪಜಾತಿಗಳು 494 ಜಾತಿ ಇದ್ದೇವೆ. ಹಾಗೆಂದ್ರೆ ಅದರಲ್ಲಿರತಕ್ಕಂಥ ಬೇರೆ ಯಾರಿಗೂ ಸ್ಥಾನಮಾನ ಆಗಬಾರದು. ಅದರಲ್ಲಿ ಇಲ್ವಲ್ಲ, ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ನೋಡುವ? ಯಾರಿಗೂ ಕೊಡ್ಲಿಲ್ಲ. ಅದಕ್ಕೋಸ್ಕರ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ ಒಂದೇ ಕಾರಣಕ್ಕೋಸ್ಕರ ಅವರು ಆಗಬಾರದಂತ ಏನೂ ಇಲ್ಲ. ಅವರೂ ಕೂಡ ಈ ರಾಜ್ಯದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಬಹಳಷ್ಟು ಅಭಿವೃದ್ಧಿ ಹರಿಕಾರರಾಗಿ ಅವರು ಕೂಡ ಕೆಲಸ ಮತ್ತೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಯಲ್ಲಿ ಇದ್ರು? ಅವತ್ತವರು ಆರೋಗ್ಯವನ್ನ ಕಳ್ಕೊಂಡು, ದುಡ್ಡನ್ನ ಕಳ್ಕೊಂಡು, ಎಲ್ಲವನ್ನ ಸಮಯ ಕೊಟ್ಟು ಪಕ್ಷವನ್ನೇ ಬೆಳೆಸಿದ್ದಾರೆ. ಅದಕ್ಕೆ ಮತ್ತು ಮಾತು ಆಗಿದೆಯಲ್ಲ, ಈಗ ತಾವುಗಳಿಗೆ ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ನನಗೂ ಬಂದಿದ್ದ ಮಾಹಿತಿಗಳೇನು ಅಂದ್ರೆ, ಅವ್ರಿಗೆ ತಲೆ ಕೈ ಇಟ್ಟು ಅವ್ರಿಗೆ ಹೇಳಿದಾರಲ್ಲ 2.5 ವರ್ಷ ನಾವು 2 ವರ್ಷ ನೀವು ಅಂತ ಹೇಳಿದಾರಲ್ಲ, ಇವತ್ತು ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ? ಆದ್ರಿಂದ ನಾವು ಸಿಎಂನ ವಿರೋಧಿಗಳು, ಸಿಎಂನ ಇಳಿಸಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಅವ್ರಿಗೂ ಕೂಡ ನ್ಯಾಯವಾಗಿ ಸಿಗಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇಲ್ಲ, ನಾವು ಡಿ ಕೆ ಶಿವಕುಮಾರ ಪರವಾಗಿರತಕ್ಕಂಥ ನಿಲುವು, ಡಿ ಕೆ ಶಿವಕುಮಾರ ಪರವಾಗಿರತಕ್ಕಂಥ ನಿಲುವು, ಅದನ್ನೇ ಬಿಟ್ಟು ಬೇರೆ ಪಕ್ಷ ಅಂತ ಬರಲ್ಲ. ನೋಡಿ, ಆತರ ಏನಾದ್ರೂ ಮಾಡಿದ್ರೆ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರ್ತದೆ. ನಾವು ಇವತ್ತು ಸ್ವಾಮೀಜಿಗಳು ಸುಮಾರು 32 ಸಮುದಾಯದ ಮಠಾಧೀಶರುಗಳು ಅವರ ಜೊತೆ ಇದ್ದೀವಿ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜ್ಯದ ಒಬ್ಬ ಅತಿ ಹಿಂದುಳಿದ ವರ್ಗದ ನಾಯಕರು ಹಾಗೂ ಹೊರಹೊಮ್ಮಲೇಬೇಕಾಗತ್ತೆ. ಅವರು ಮುಖ್ಯಮಂತ್ರಿ ಆಗೋದಂದ್ರೂ ಕೂಡ ಖಚಿತ. ಅದು ಎರಡನೇ, ಆದ್ರೆ ಲೇಟ್ ಆಗಬಾರದಂತ ನಮ್ಮ ಪ್ರಶ್ನೆ, ಬೇರೆ ಏನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.